ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ ನೋಡಿ ನರಸಿಂಹರಾಜು ಅಂತ ನಾನು ರೈಲಾಗ ಬರ್ತಾ ಇದ್ದೀವಿ ನಾಳಿಕ ಹೆಂಗೆ ಇವತ್ತಲ್ವ ಎಂಗೇಜ್ಮೆಂಟ್ 10:30ಗೆ ಎಂಗೇಜ್ಮೆಂಟ್ ಇವತ್ತ ನಾಳಿಕ ದೊಡ್ಡಪ್ಪ ನಾಳೆ ಮತ್ತೆ ಇವಾಗ ರೈಲಾಗ ಬರ್ತಾ ಇದೀವಿ ನಾವು ಅಲ್ಲೇ ಇದ್ಬಿಟ್ಟಿದೀವಿ ಬರ್ರಿ ಅಲ್ಲೇ ಅದು ಭದ್ರಾವತಿಯಿಂದ ಬರೋದೇ ಹೋಗೋದು ಒಂದಿನ ಆಗುತ್ತೆ ಹಂಗಾಗಿ ಬನ್ನಿ ಬಂದು ರಾತ್ರಿ ಇಲ್ಲೇ ಉಳ್ಕೊಂಡು ಎಷ್ಟೋ ಆರಾಮಾದಂಗ ಅಲ್ವಾ ಟ್ರೈನಿಗೆ ಬಂದು ಸೀದಾ ಫೋನ್ ಮಾಡಿ ತಿರ್ಬೋತಾನೆ ಇಲ್ಲ ಅಲ್ಲೇ ಬರ್ತಾ ಇದ್ದೀವಿ ಅಲ್ಲೇ ನಿಟ್ಟೂರ್ ಬಿಟ್ಟಿದೀವಿ ಬರ್ತಾ ಇದೀವಿ ಬರ್ಬೇಕಾದ್ರೆ ಹಂಗೆ ಬಾಳೆಹಣ್ಣು ತಗೊಂಡ್ ಬರ್ತೀವಿ ಬಾಳೆಹಣ್ಣು ತಗೊಂಡು ಹೂವ ತಗೊಂಡು ಹಂಗೇನೆ ಸ್ವೀಟ್ ತಗೊಂಡು ಬರ್ತೀವಿ ಹಂಗೆ ಕೇಕ್ ತಗೊಂತೀವಿ ಈಗ ರೇಷ್ಮೆ ಪಂಚೆ ಬೇಕಾ ರೇಷ್ಮೆ ಶರ್ಟ್ ಬೇಕಾ ನಿನ್ಗೆ ನಿಂಗೆ ರೇಷ್ಮೆ ಶರ್ಟ್ ತಗೊಂಡು ರೇಷ್ಮೆ ಪಂಚೆ ತಗೊಂಡು ಒಂದ್ ಅಂಡರ್ವೇರ್ ತಗೊಂತೀನಿ ನಿಂಗೆ ಏನ್ ಸೈಜ್ ನಿಂದ ಅಂಡರ್ವೇರ್ದು ಸೈಜ್ 195 100 ಅಂತ ಅಂತಾರೆ 100 ತಗೊಳ್ರಿ ಫ್ರೀ ರೇಟ್ ಅಂತ ಅಂತಾರೆ ಅದ್ರಾಗೆ ಅಂಗಡಿಗೆ ಹೋದ್ರಿ 100 ತಗೊಂತೀನಿ ಸೀರೆ ತಗೊಂತೀನಿ ಸೀರೆ ತಗೊಂಡ್ಬಿಟ್ಟು ಬರ್ಬೇಕಾರೆ ಹಂಗೇನೆ ಕೇಕ್ ತಗೊಂಡು ಅಲ್ಲಿ ಕಟ್ ಮಾಡಿಸ್ಬಿಡೋಣ ಕಟ್ ಮಾಡಿಸ್ಬಿಟ್ಟು ಎಂಗೇಜ್ಮೆಂಟಿಗೆಲ್ಲ ಕಟ್ ಮಾಡಿಸ್ಬಿಟ್ಟು ಒಂದು ದಾರ ತಗೊಂತೀನಿ ಗಂಧದ ದಾರ ಅವ್ರಿಗೊಂದು ನಿಂಗೊಂದು ಹಾಕ್ತೀನಿ ಆಮೇಲೆ ನಿಂಗೆ ಸ್ವಲ್ಪ ಜೋರಾಗಿ ಹೇಳ್ಬೇಡ ನಿಧಾನ ಕೇಳ್ತಿದ್ದೆ ತಲೆನೋವು ಬಂದಂಗ ಆಗುತ್ತೆ ನಿಂಗೆ ಬತ್ತಿದಂಗೆ ನಾಳೆ ಎಂಗೇಜ್ಮೆಂಟ್ಗೆ ಗಂಡು ಹೆಣ್ಣು ಆ ಕಡೆ ನಿಲ್ಸ್ತೀವಲ್ಲ ಅವಾಗ ನಿನ್ಗೆ ಇಕ್ಕಿ ಒಂದು ಹಾರ ಹಾಕಿಸ್ತೀವಿ ಗಂಧದ ದಾರ ಹಾಕ್ಬಿಟ್ಟು ನಿಂಗೆ ಪೇಟ ಇಕ್ಕಿ ನಿನ್ಗೆ ಸನ್ಮಾನ ಮಾಡ್ತೀವಿ ಸನ್ಮಾನ ಮಾಡಿ ಬರ್ಬೇಕಾದ್ರೆ ನೀನ್ ಯಾರು ಹೇಳು ಇದು ರೂಪ ಅಲ್ವಾ ಹಿಂಗ್ ಮಾತಾಡ್ತೀಯ ಅಲ್ಲ ದಡಪ್ಪ ಈಗ ಇದೇ ನಮ್ಮ ಮಾಮ ಬೇಕು ನಾನು ಮಾಮ ಅಂದ್ರೆ ಮಾಮನೇ ದೊಡ್ಡಪ್ಪ ಅಂದ್ರೆ ದೊಡ್ಡಪ್ಪನೇ ಸುಮ್ಮೀರ್ ನೀನು ಇವ್ರು 300 ಅಲ್ಲ 380 ರೂಪಾಯಿ 350 ರೂಪಾಯಿ ಇದು ಎಲ್ಲಿ ಕೊಡ ಕೈಗೆ ಅಕ್ಕೈ ಸ್ನಾನ ಮಾಡ್ತಾ ಐತೆ ಟ್ರೈನು ಅಂತ ಅಲ್ಲೇ ಟ್ರೈನಾಗ ಸ್ನಾನ ಮಾಡ್ತಿರೋದು ಇದು ಮಾತ್ರಿ ಕಾರಣ ಮಾಡ್ತಾವ ಇವಾಗ ನಾಳೆಗೆ ಮನೆ ಕಳ್ಳಿ ಅಂತ ಮಾತ್ರಿ ಕಾರಣ ಮಾಡ್ತಾವ್ರ ಮಾಮ ರೈಲಾಗೆ ಸ್ನಾನ ಮಾಡ್ತಾವ್ರೆ ಓಹೋ ಇದು ಕುಡ್ತಸ್ತಿ ಮುನ್ಸೂಚನೆ ಇದು ಕುಡ್ತಸ್ತಿ ಕುಡಿಯಂಗ್ ಮಾಡಕ್ ತೀರಾ ಕುಡಿಯಂಗ್ ಮಾಡಿ ಭಿಕ್ಷೆ ಬೇಡಂಗ್ ಮಾಡಕ್ ಇದು ಮುನ್ಸೂಚನೆ ಈಗಲೇ ಆ ಬಾಗಲೇ ಯಾಕೋ ದುಡ್ಡಿಂದ ದಿಗಲತ್ತಿ ಒಂದೇ ಒಂದ್ ಸ್ವಲ್ಪ ಹೊರಗಡೆ ಹೋಗಿ ಬಂದಿದ್ದೀನಿ ಮಾಮ ಓ ರೈಲಾಗೆ ಸ್ನಾನ ಮಾಡತ್ತೆ ಬಂದ್ಬಿಟ್ಟು ಹಂಗೆ ಕೇಕ್ ತಗೊಂಡ್ಬಿಟ್ಟು ಹಾರ ತಗೊಂಡ್ಬಿಟ್ಟು ಹಂಗೆ ನಿಂಗೆ 100 ಅಂಡರ್ವೇರ್ ತಗೊಂತೀನಿ ಸೈಜ್ 100 ಬರೀನು ನೀನು ಟ್ರೈನಾಗೆ ಸ್ನಾನ ಮಾಡಕ್ಕೆ ನೀತಿಕವ ನೀನು ಈಜಿ ನನಗೆ ಮಾತ್ರೆಗಳು ದಾರಿ ಮಾಡ್ಕೊಡ್ಬೇಡ ರೈಲಾಗೆ ಮಾಮ ರೈಲಾಗೆ ಯಾಕೆ ಬಾತ್ರೂಮ್ ನೀರ್ ಬರ್ತಿರಲ್ವಾ ಅಲ್ಲಿ ತೊಳ್ಕೊಂತೀವಲ್ಲ ಅಲ್ಲಿ ಹಿಡ್ಕಣಕ್ ಅಲ್ಲಿ ಚೊಂಬಿಲ್ಲ ಐತೆ ಅಲ್ಲಿ ಟ್ರೈನಾಗ ಗೊಟ ಅಂತ ಇರ್ತದೆ ಎಲ್ಲ ಇಟ್ಟಾಡ್ತವೆ ಆಮೇಲೆ ಅಲ್ಲಿ ಚೊಂಬಿ ಕೇಳಕ್ ಜಾಗ ಇಲ್ಲ ಐತೆ ನೀರು ಇಲ್ಲ ಈಗ ಇಕ್ಕವ್ರೆ ಇದು ನೋಡಿ ಅಂಗಡಿಯರ್ ಕೈ ಕೊಡ್ತೀನಿ ಸೈಜ್ ಎಷ್ಟು ಅಂತ ಹೇಳು ಹಲೋ ಅದು ಹಲೋ 96 kg ಹಲೋ ಗುಡ್ ಮಾರ್ನಿಂಗ್ ಸರ್ ನಿಮ್ದು ಅಂಡರ್ವೇರ್ ಸೈಜ್ ಹೇಳ್ತೀರಾ 96 kg ಏನ್ 96 kg ಒಂದು ತೂಕ 96 ಅಲ್ಲ ರೀ ನಿಮ್ ಅಂಡರ್ವೇರ್ ಸೈಜು ಅಂಡರ್ವೇರ್ ಅಂದ್ರೆ ಕಾಚಾ ನಮ್ದು ನಾವು ಇಷ್ಟ ಕಾಚನ ಇದು 95 ಆದ್ರೂ ನಡೀತೈತೆ 100 ಆದ್ರೂ ನಡೀತೈತೆ 100 ಆಮೇಲೆ ಬನೀನು 95 100 ಅಂತ ಕೊಡ್ತಾರೆ ಹೌದಾ ಆಯ್ತು ಹೊಟ್ಟೆ ಇದಲ್ಲ ಹೊಟ್ಟೆ ಇತ್ತಲ್ಲ ನಿಮ್ದು ಅದಕ್ಕೇನೆ ಈಗ ಶರ್ಟು ಒಂದು ಇದು ಕ್ರೀಮ್ ಕಲರ್ ಶರ್ಟ್ ತಗೋಣ ಪ್ಲೇನು ಕಲರ್ ಅಂದ್ರೆ ಕ್ರೀಮ್ ಕಲರು ಶರ್ಟು ಆಮೇಲೆ ಬ್ಲ್ಯಾಕ್ ಕಲರ್ ಪ್ಯಾಂಟು ಕ್ರೀಮ್ ಬಿಸ್ಕೆಟ್ ಅಂತಾರಲ್ಲ ಕ್ರೀಮ್ ಬಿಸ್ಕೆಟ್ ಅಂತ ಆ ಕಲರು ಇದು ಶರ್ಟು ಆಮೇಲೆ ಬ್ಲ್ಯಾಕ್ ಕಲರ್ ಪ್ಯಾಂಟು ಅಲ್ಲ ಅದನ್ನ ತಗೊಂಡು ಇದು ಬೇಕಣ್ಣ ನಿಮ್ಗೆ ಏನ್ ಹೇಳು ಇದು ಏನಪ್ಪ ವಿಸ್ಪರ್ ವಿಸ್ಪರ್ ಇಲ್ಲ ಮುದ್ದೆ ರಾಗಿ ಮುದ್ದೆ ಆಮೇಲೆ ಎಲ್ಲ ತಿನ್ನಲ್ಲ ನಾವು ಅಲ್ಲ ನಾವು ವಿಸ್ಪರ್ ಬೇಕಾ ಪಾಕೆಟ್ ಯಾಕ
ಒಳ್ಳೆ ಮುದ್ದೆ ಮಾಡ್ತಾರೆ ಮನೆಗೆ. ಆಮೇಲೆ ಇದು ನಾವು ಹೋಟ್ಲ್ ಊಟ ತಿನ್ನೋದಿಲ್ಲ ನಾವು. ಅಣ್ಣ ಊಟ ಅಲ್ಲ ಕಣ, ಅದು ಬಟ್ಟೆ. ಹಾ ವಿಸ್ಪರ್ ಬೇಕಾ? ತಿನ್ನಲ್ಲ ಅದ, ಹಾ ತಿನ್ನಲ್ಲ. ಹೌದಾ? ಓ ದೇವ್ರ ಬಂತು, ದೇವ್ರ ಬಂತು, ಓ ದೇವ್ರ ಬಂತು, ಉಯ್ ದೇವ್ರ ಬಂತು, ದೇವ್ರ ಬಂತು, ದೇವ್ರ ಬಂತು. ಹಾ ಬೆಳೆ ಬೆಳಿಗ್ಗೆ ಮಾಮ, ಮಾಮ ಹೇಳಿ. ದೇವ್ರ ಬಂದೈತೆ ಮಾಮ, ಅಲ್ಲೇ ಪೂಜೆ ನಡೀತಾ ಐತೆ. ಯಾಕೆ ಪೂಜೆ ದೇವ್ರ ಬತ್ತೈತೆ, ದೇವ್ರ ಬತ್ತೈತೆ. ಅಷ್ಟು ಇವಳು ಶಾಂತಿ ಮೇಲೆ ದೇವ್ರ ಬತ್ತೈತೆ. ಓಹೋ ಓಹೋ ಇಲ್ಲ, ನನಗೇನ ಹುಚ್ಚಿಡಿ ಅಂತ ಕಾಣ್ತೈತೆ. ದೇವ್ರ ಬಂತು, ದೇವ್ರ ಬಂತು. ನನಗೆ ಇದು ಏನು ಆ ಏನೇ ಇದು ಹೆಂಗ್ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಓ ಇಲ್ಲ. ದೇವ್ರ ಬಂತು, ದೇವ್ರ ಬಂತು. ಓ ಬಳೆ ಹೊಡೀರಿ, ಹೊಡೀರಿ, ಗಂಟೆ ಹೊಡೀರಿ. ಓ ಆಮೇಲೆ ಇದು ಬರೇ ಟೈಮು ಬಂದಿರ ಆಮೇಲೆ ನಿಗದಿಕೊಂಡ್ಬಿಡ್ತಾರೆ. ಇದು ಬಂತು ಅಂತ ಏನು ಕೂಡ ಹೆಚ್ಚಾಗಿ ನಂಗೆ ಆಡ್ತಾರೆ. ಕಿವಿ ಹೊಡೆದ ನನಗೆ. ದಡ ಮಾಮ, ಹಾ ದೇವ್ರ ಬಂತು, ದೇವ್ರ ಬಂತು. ದೇವ್ರ ಬಂದ್ಬಿಟ್ಟಿ ಹಾರ ಎಲ್ಲ ಹಾಕ್ಸ್ಕೊಂಡು. ಅಯ್ಯೋ ಮಾಮ, 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 ಮಾಮ. ಹಲೋ ಸ್ವಾಮಿ. ಅಲ್ಲ ಅಣ್ಣವ್ರೆ, ಯಾಕೆ ಕಟ್ ಮಾಡಿರಿ? ಇದನ್ನೊಂದು ಅರ್ಧ ಗಂಟೆ ಬಿಟ್ಟು ಮಾಡಿ ಅಂತ ಅಂದ್ರಲ್ಲ. ಇಲ್ಲ, ಈಗ ಇದು ಅರ್ಧ ಗಂಟೆ ಬಿಟ್ಟು ಮಾಡಿ ಅಂತಂದ್ರಲ್ಲ. ನಾನು ಮಳೆ ನಿಂತಿತ್ತು, ಒಂಚೂರು ನೀರ್ ಮುಟ್ಟು ಬರೋಣ ಅಂತ ಹೊರಟಿದ್ದೆ ಸ್ವಾಮಿ. ಮುಖ ತೊಳೆದು ಬತ್ತಿ ಇಟ್ಕೊಂಡು, ಓ ಕುಂಕುಮ ಇಟ್ಕೊಂಡು, ದೇವ್ರಿಗೆ ಕಡ್ಡಿ ಹಚ್ಬಿಟ್ಟು ಹೋ ಶರ್ಟಾಕಂಬಡ. ಹೋ ಈಗ ಈಗ ಹ್ಞೂ ಅವ್ರು ಫೋನ್ ಮಾಡ್ತಾರೆ, ರೆಡಿ ಆಗು, ಹೇಳ್ತಾರೆ ಡೀಟೈಲ್. ಇದು ಬಟ್ಟೆ ಇದು ಸ್ನಾನ ಮಾಡ್ಬೇಕಾ? ಬೇಡ, ಪಂಚೆ ಉಟ್ಕೊಳಮ್ಮ. ಆಯ್ತು ಸ್ವಾಮಿ. ಸ್ನಾನ ಪಂಚೆ ಉಟ್ಕೊಂಡು ಅಲ್ಲ, ಸ್ನಾನ ಮಾಡ್ಬೇಕು ಅಂತ ಮಾಡ್ತೀವಿ. ಎಷ್ಟೊತ್ತು ಒಂದ್ 2 ಚೊಂಬ್ ಹಂಗೆ ಉಯ್ಕೊಂಡ್ ಬರೋದಲ್ವರ? ಬೇಡ ಕಣಣ್ಣ, ನೀವು ಆತರ ಬೀಳ್ತೀರಾ. ಮಕ ತೊಳ್ಕೊಂಡು ಹಸಿನ ಗಂಜ ಹಾಕ್ಕೊಂಡು, ಹಸಿಲ್ಲ ಸೀಮೆ ಹಸ್ಗಳವೆ, ಅದ್ರದ್ದು ಗಂಜ ಹಾಕ್ಕೊಂಡು, ಕುಂಕುಮ ಇಕ್ಕೊಂಡು, ವಿಭೂತಿ ಇಕ್ಕೊಂಡು, ಸ್ವಾಮಿಯವರು ಧ್ಯಾನದಾಗವ್ರೆ. ಓ ನಾನು ಎದ್ದೇಳ್ತಿದ್ದಂಗೆ ಮಾಡಿಸ್ತೀನಿ. ಓ ಏನೇನು ಹೇಳ್ಕೊಬೇಕು ಹೇಳ್ಕೊಂಬಿಡು. ಅಲ್ಲಿ ಸಂಸಾರದಲ್ಲಿ ಮನೇಲಿ ಕಿರಿಕಿರಿ ಆತವೆ. ಇಲ್ಲಿ ಮನೆಗೆ ಒಂದ್ ಸ್ವಲ್ಪ ನಮ್ಮ ಮನೆಯವರು ಒಂದ್ ಸ್ವಲ್ಪ ಜಾಸ್ತಿ ಒಂಥರ ತಿಕ್ಲಿ ಆಡ್ದಂಗೆ ಆಡ್ತಾರೆ ಸ್ವಾಮಿ ಯಾವಾಗ್ಲೂ. ಸರಿ ಮಾಡ್ತಾರೆ ಅವೆಲ್ಲ ಸರಿ ಮಾಡ್ತಾರೆ, ಉಸಿರು ಬಿಡ್ದಂಗೆ ಮಾಡ್ತಾರೆ. ಆಮೇಲೆ ಇದೊಂದು ಕೇಳಂದ್ರ, ಇದು ಯಾವ್ದೋ ಒಂದ್ ನಮ್ಗೆ ಫೋನ್ ಮಾಡಿ ನಮ್ದು ಮನೆಗೆ ಬಟ್ಟೆ ಬರೆ ಎಲ್ಲ ಸುಟ್ಟಾಕ್ಯವ್ರ ಸ್ವಾಮಿ. ಮಾತಾಡಿ ಅವೆಲ್ಲ ಕಟ್ ಮಾಡ್ತಾರೆ. ಆಯ್ತು ಸ್ವಾಮಿ, ಕಟ್ ಮಾಡಿ ಬರೇ ಮೈಲಿರ್ರಿ. ಬರೇ ಮೇಲೆ ಇರ್ಬೇಕಾ ಸ್ವಾಮಿ? ಪಂಚ ಉಟ್ಕೊಂಡು ಬರೇ ಮೈಲಿರ್ರಿ. ಹಾ. ಧರ್ಮಸ್ಥಳದಾಗ ದರ್ಶನಕ್ಕೆ ಹೋಗ್ತೀವಲ್ಲ. ಓಹೋ, ಅದೇ ಇದು ಮೈ ಮೇಲೆ ಬಾಡಿ ಇಲ್ದಂಗೆ ಬರೇ ಒಂದ್ ಪಂಚೆ. ಅಲ್ಲಿ ಮನೆ ಅಕ್ಕಪಕ್ಕ ಏನೋ ಮರಗಳವ. ಹಳ್ಳಿ ಮರ ಐತೆ ಸ್ವಾಮಿ ಒಂದು ರೋಡಾಗೆ. ಊದ್ಗಡ್ಡೆ ಹಚ್ಚಿ ಅಲ್ಲೇ ಚುಚ್ಚಿಬಿಡು. ಈಗ ಮನೇಲೆ ಹಚ್ಕೊಂಡು ಹೋಗು. ಅಲ್ಲಿ ಬೆಳಗ್ಗೆ ಬಿಟ್ಟು ಅಲ್ಲೇ ಬುಡದಲ್ಲೇ ಚುಚ್ಚಿಬಿಟ್ಟು ಮೂಡ್ಗಡಿಕೆ ಕೈ ಮುಗಿದ್ಬಿಟ್ಟು ಹತ್ತು ಕಡೆಗೆ ನೋಡ್ಬೇಡ, ಮನೆ ತಕ್ಕ ಬಾಗ್ಲಿಗೆ ಬಂದ್ಬಿಡು. ಆಯ್ತು. ಕಾಲು ತೊಳಿಬೇಡ. ಆಯ್ತು. ಎಷ್ಟು ಎಕರೆ ಐತಣ್ಣ ಜಮೀನು? ನಮ್ದೊಂದು 9 ಎಕರೆ ಐತೆ ಸ್ವಾಮಿ. ಪರವಾಗಿಲ್ಲ, ಕುಬೇರ ರಾತಿ ಹೋಗು. ನಮ್ಮ ಒಬ್ಬರದೇ ಅಲ್ಲ, ಅಂತ ನಮ್ದಿರೆಲ್ಲ ಇದ್ದೀವ್ರಿ. ಸ್ವಾಮಿಗಳು ನಂಬಿಡಪ್ಪ, ಕುಬೇರ ಆತೀವು. ನನ್ನ ತಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ ಸ್ವಾಮಿ ದೇಶ ಒಳಗೆ. ನಿಮ್ಮದು ಬಿಡಿ, ಅದು ಇದು ನೋಡಿ, ಇದು ರಾಜ್ಯನ ಕನಸಿಗೆ ಬರೈತಲ್ಲ, ಕನಸಿಗೆ ದುಡ್ಡಿನ ಕಂತೆ. ಆಮೇಲೆ ಇದು ನಾವು ಇವಾಗ ಏರೋಪ್ಲೇನ್ ಆಗಿ ಓಡಾಡ್ತೀವಿ. ಆಮೇಲೆ ಎಂತದ್ದು ಕೋಟ್ಯಾಂತರ ರೂಪಾಯಿ ನಮ್ ತಲೆಡಿಗೆ ಬಂದು ಸಿಕ್ತೈತೆ, ಮನೆ ಕತ್ತೈತಲ್ಲ, ಹಂಗ ನಿಮ್ಗೆ ಬಂದು ಸಿಕ್ಕಿರೋದು ಅದು ಬಿಂದಿಗೆ ಅಂತಂದ್ರೆ ಕೋಟಿ ಜನದಾಗ ಒಬ್ಬರಿಗೆ ಅದು ಕನಸು. ಇವಾಗ ಟಿ ಮಾರನು ಪ್ರಧಾನಮಂತ್ರಿ ಆದಂಗ ನಿಮ್ಗೆ ಅಂತ ಅನಿಸ್ತೈತೆ ಸ್ವಾಮಿ ನನಗೇನು.
ಅಲ್ಲಲ್ಲ ಈಗ ನಿಮ್ದು ಇವಾಗ ನೀವು ಕುರಿ ಕಾಯ್ತಿದ್ದವರು ಅಂತಂದ್ರೆ ಲೆಕ್ಕ ಹಾಕಿ ಇವಾಗ 24 ಲಕ್ಷ ರೂಪಾಯಿ ಕಾರ್ ಕೊಡ್ಸಿದೀವಿ ಅಂತ ಅಂದ್ರೆ 45 ಲಕ್ಷ ರೂಪಾಯಿ ಹಣ. ನೋಡಿ ಇವಾಗ ಕುರಿ ಕಾಯ್ತಿದ್ದವರು ಜೀವನ ಕಷ್ಟ ಅಂತ ಅಂದ್ರೆ ಈಗ ಮೋದಿ ಅವರು ಟೀ ಮಾರ್ತಿದ್ರೆ ಅಂತ ಮೊದ್ಲು ಹೌದು ಹೌದು ಹೌದು. ಟೀ ಮಾರ್ತಿದ್ದವ್ರು ಇವಾಗ ಪ್ರಧಾನ ಮಂತ್ರಿ ಆದ್ರು. ಆಮೇಲೆ ಈಗ ಹಿಂಗೆ ನಾನು ಹೇಳಿದ್ದೆ ಇದು ತಪ್ಪು ತಿಳ್ಕೊಬೇಡಿ, ಹಿಂಗ್ ಬಿಂದಿಗೆ ಸಿಕ್ತು ಅಂದಿದ್ಕೆ. ಇಲ್ಲ ಸ್ವಾಮಿಯವ್ರ ನಂಬಿ ಆಯ್ತು ಆಯ್ತು. ನಾವು ದೇವರು ದಿಂಡ್ರು ಇಡೀ ದೇಶನೇ ಹುಟ್ಟು ಬಂದು ನಾವು ಎಲ್ಲೂ ಒಳ್ಳೇದಾಗಲಿಲ್ಲ. ನಾವು ದೇಶಕ್ಕೆ ಹೋಗೋದೇನು ದೇವ್ರ ಪೂಜೆ ನೋಡಕ್ಕೆ ಹೋಗ್ತೀವಿ ಅಷ್ಟೇ, ದೇವ್ರು ಒಳ್ಳೇದು ಮಾಡ್ತಾರೆ ಅಂತ ಹೋಗಲ್ಲ. ಸ್ವಾಮಿಯವರು ಏನು ಊಟ ಕೂತಾರ ಸ್ವಾಮಿ? ಒಂದು 10 ನಿಮಿಷ ಕಟ್ ಮಾಡು. ಹ್ಞೂ ಸ್ವಾಮಿ. ಧ್ಯಾನದಲ್ಲ ಅವ್ರು ಕಟ್ ಮಾಡು. ಧ್ಯಾನ ಮಾಡ್ತಾವ್ರ? 10 ನಿಮಿಷ. ಹಲೋ, ಅವ್ರ ಊಟದ್ದೇನು ಪ್ರಸಾದ? ಅವರು ಹಣ್ಣು ಹಂಪಲು ಅಷ್ಟೇ. ಬಿಡಿ ಸ್ವಾಮಿ, ಅವ್ರ ಹಂಗಿರೋವತ್ತಿಗೆ ಮತ್ತೆ ನೋಡಿ ಸಂಸಾರನೇ ತ್ಯಜಿಸಿ ಎಳ್ನೀರು. ಆಮೇಲೆ ನಾವು ಟೌನ್ಗಳಲ್ಲಿ ಅಂಗಡಿಗೆ ಹೋದ್ರೆ ಫ್ರೂಟ್ ಕೊಡಿ ಅಂತ ಒಂದು ತಿಂತೀವಿ ನೋಡು, ಆ ಥರ ಎಲ್ಲ ಮಿಕ್ಸ್ ಹಣ್ಣುಗಳು. ಮಿಕ್ಸ್ ಹಣ್ಣು ಆಮೇಲೆ ಬಾದಾಮಿ. ಅದೇ ಒಟ್ನಾಗಿ ಇದು ಈ ನಮ್ಮ ಇದ್ರಾಗೆ ಶಿವಕುಮಾರ ಸ್ವಾಮೀಜಿ ಇದು ಐಕ್ಯವಾಗ ಟೈಮಲ್ಲಿ ಹಣ್ಣಿನ ಅದು ಕುಡಿಯೋರು ಅಷ್ಟೇ. ಇವರು ಹಣ್ಣಿನ ನೀರು ಕುಡಿಯೋಲ್ಲ, ಹಣ್ಣಿನ ರಸನೇ. ಒಳ್ಳೇದು. ಪಾಕ್ ಪೂಜೆ ಮಾಡ್ರೆ ನೀವೇ ಪುಣ್ಯವಂತರು. ಸಿಕ್ಕಿದ್ದು ನಮ್ಗೆ ಅಣ್ಣರೇ ಸುಮಾರು 20 ವರ್ಷದಿಂದ ನಮ್ಮ ವನವಾಸ ದೇವ್ರಿಗೆ ಮುಟ್ತಾ ಇತ್ತು. ಆಮೇಲೆ ಅವರು ಸಿಕ್ಕುಟ್ಲು ನಾವು ಸ್ವಾಮಿ ನೀವೇ ಓಪನ್ ಮಾಡಿ ಅರ್ಧ ತಗೊಂಡು ಹೋಗ್ಬಿಡಿ ಎಂದು. ಬೇಡ ಭಕ್ತು, ನೀನು 5 ರೂಪಾಯಿ ಹಾಕು ಸಾಕು, ನನ್ಗೇನು ಬೇಡ ಅನ್ಬಿಟ್ಟು. ನಮ್ಗೂ ಹಂಗೆ ಅಂದ್ರು ಸ್ವಾಮಿ. ಫಸ್ಟ್ಗೆ ನೀವು ಮನ್ಸು ಬಂದಾಗ ನೀವು 5 ರೂಪಾಯಿ ಹಾಕಿ ಎಷ್ಟನ್ನ ಹಾಕಿ ನಾವು ಇಷ್ಟೇ ಅಂತ ಕೇಳಲ್ಲ, ನಾನು ಗಂಟೆ ಮಾಡ್ಕೊಡ್ತೀನಿ ಅಂತ ಅಂದು. ಅದಕ್ಕೆ ನಾವೇನ್ ಮಾಡ್ದು, ಅವ್ರದ್ದು ಋಣ ಅವರಿಂದ ನಮ್ಗೆ ಒಳ್ಳೇದಾಗೈತೆ. 45 ಅಲ್ಲ 50 ಲಕ್ಷ ಹೋದ್ರು ಹೋಗ್ಲಿ, ಅವ್ರಿಗೆ ಕಾರ್ ಕೊಡ್ಸ್ಬಿಟ್ಟಿವಿ ಅಂತ ಮನಸ್ಸಿನಲ್ಲಿ ಅನ್ಕೊಂಡಿದ್ದು. ನಾವು ಮಕ್ಕಳು ಮೊಮ್ಮಕ್ಕಳು ಅಣ್ಣ ತಮ್ಮದಿರು ಎಲ್ಲ 2 ಕಾರ್ ಮಾಡ್ಕೊಂಡು ಬಂದಿದೀವಿ. ಅವ್ರು ಮಾಡ್ತಲ್ಲಿದ್ದೀವಿ. ಮೊದಲು ನೀವು ಗುಟ್ಟಾಗಿ ಕೇಳಿ ಒಂದ್ ಮಾತು ಅಥವಾ ಯಾವ್ದೋ ಒಂದು ಸುಮ್ನೆ ನಮ್ಗೆ ಸಂಸಾರದಾಗೆ ಇದು ಏನೋ ಖ್ಯಾತಿ ತಂದಿಕ್ಕದು. ಹೆಸರು ನನ್ನ ಹೆಸ್ರ ಅಲ್ಲ ಅವರು ಖ್ಯಾತಿ ಅದನ್ನ ಸ್ವಾಮಿಯವ್ರಿಗೆ ಹೇಳಿ. ಅಲ್ಲ ಏನೋ ಬೇಜಾರು ಮಾಡ್ಕೊಂಡರು ಅಂತ ಈಗಲೇ ಹೇಳಕ್ ಹೋಗ್ಬೇಡಿ. ಆಯ್ತು ಸ್ವಾಮಿ. ಈಗಲೇ ಅವರೇ ಬಾಯ್ಬಿಟ್ಟು ಎಲ್ಲ ಹೇಳ್ತಾರೆ, ನಿಮ್ಮ ಜಾತಕನೇ ಹೇಳ್ತಾರೆ ಅವರು. ನಾವು ಕುರಿ ಕುರಿ ಸವೆ ರಪ್ಪಿತ್ತೈತೆ ಮುಷ್ಣಿಟ್ಟದೆ ಅಂತ ಹೇಳಿದವರು ನಮ್ಗದು. ಈ ಕುರಿ ಕಾಯೋನೋ ಬಾಡ ಹೇಳ್ತಾರೆ ನೋಡಿ. ಇವರು ಯಾರು ಹನುಮಂತರಾಯಿ ಬಂದಂಗ ನಾವ್ ಈಚೆಗೆ ಬಂದ ತಿಳ್ಕೊಬೇಕು. ಏನ್ ನೋಡಿ ಸ್ವಾಮಿ, ಆ ಕುರಿ ಕಾಯರು ಅಂತಂದ್ರೆ ಯಾವ್ದೋ ಒಂದು ರಪ್ಪದಾಗೆ ಒಂದು ಗುಡ್ಲೊಳಗಿದ್ದಾರೆ ಅವರು. ಆದ್ರಿಂದ ಸ್ವಾಮಿಯವ್ರ ನಂಬಿ ಇರೋದ್ರಿಂದ ಇತಿಹಾಸದಲ್ಲಿ ಕೈ ಬಿಡಲ್ಲ. ನಾವು ನಮ್ಮ ಅಪ್ಪನ ಫೋಟೋ ಇಕ್ಕೊಂಡಿಲ್ಲ, ಅವರ ಫೋಟೋಗಳು ಇಕ್ಕೊಂಡಿದೀವಿ. ಚೆನ್ನಾಗಿ ನಾವು ಡೆವಲಪ್ ಆಗಿದ್ದೀವಿ ಎಂದು ಕುರಿ ಬಿಟ್ಟಿಲ್ಲ. ಅಲ್ಲ ಅದು ಇದಾದ್ರ ವಂಶ ಪಾರಂಪರ್ಯ ಅದರಿಂದಲೇ ಒಂಚೂರ ಅವತ್ತಿನ ಗಂಜಿ ಇತ್ತಲ್ರ. ಹೌದೌದೌದೌದು. ಆದ್ರಿಂದ ಚೆನ್ನಾಗಿದ್ದೀವಿ. ಇದನ್ನ ಒಂದ್ ಮಾತು ಯಾರು ಏನಿಲ್ಲ ಸ್ವಾಮಿ, ನಾವು ಏನೋ ಜೀವನ ಮಾಡಕ್ ಒಂದ್ ಅಂಗಡಿ ಪಂಗಡಿ ಇಕ್ಕೊಂಡ್ ಹೆಂಗೋ ಒಂಚೂರು. ನೀವು ಮಾತಾಡ್ತಿದ್ದಂಗೆ ನಿಮ್ಗೆ ಶತ್ರುಗಳು ಎಷ್ಟು ಜನ ಅವ್ರೆ, ಸ್ತ್ರೀ ಸಂಬಂಧ ಎಷ್ಟವ್ರೆ ಅಂತ ಇವ್ರು ಹೇಳೇ ಬಿಡ್ತಾರೆ. ನಿಮ್ ಮನೆಗಳಲ್ಲಿ ಇರೋದ್ರಿಂದ ಇವರು ಏನು ಬಾಯಿ ಬಿಟ್ಟು ಹೇಳ್ತಿಲ್ಲ. ಮನೆ ಸಂಸಾರ ಹೆಂಗಸರು ಮಕ್ಳು ಇರೋದ್ರಿಂದ ಏನು ಹೇಳ್ತಿಲ್ಲ. ಇವ್ರೇನ ಹೇಳ್ಬೇಕು ಅಂದ್ರೆ ಫ್ರೀ ಟೈಮು ಎಲ್ಲಾನ ಮಠದಿಂದ ಈಚೆಗಡೆ ಇವರು ವಿಶ್ರಾಂತಿಗೆ ಬರ್ತಾರಲ್ಲ, ಇದು ಇದಕ್ಕೆ ಎಂತದು ಫೀಲ್ಡ್ ವರ್ಕ್ ಅಂತ ಬರ್ತಾರ, ಇದೆಂತದ್ದು ಇದಕ್ಕೆ ವಿಶ್ರಾಂತಿ ಅಂತ ಅದೇ ಪಾರ್ಕಿಂಗ್ ಬರ್ತಾರಲ್ಲ ಅಂತಾರಲ್ಲ. ಅವ್ರದ್ದು ತೋಟ ಐತಲ್ಲ, ತೋಟದ ಒಂದು ರೌಂಡ್ ಬರ್ತಾರೆ ಮಧ್ಯಾಹ್ನ ಕರೆಕ್ಟಾಗಿ 2:30-3 ಗಂಟೆಗೆ ಈಚೆಗೆ ಬರ್ತಾರೆ ಮರದಿಂದ. ಅವಾಗ ಅದನ್ನ ನಾವು ನೀವು ಮಾತಾಡ್ದಂಗೆ ಇಬ್ಬರೇ ಇರಬೇಕು. ಅದೆಲ್ಲ ಮಾಡ್ತಾರೆ. ಇದು ನೀವು ಇವಾಗ ಕಾರ್ ಎಲ್ಲಿ ನಿಲ್ಸಿದ್ರಿ ಹೇಳಿ? ಅವ್ರ ಮಠದ ಮುಂದೆಲ್ಲ ತಂದಿದ್ದೀವಿ.
ಅಲ್ಲ ಸ್ವಾಮಿ ಅವರು ಇದ್ರು ಅಡೆಗೆ ಸಮುದ್ರ ಮೀನು ಪಾನೆಲ್ಲ ಇದ್ದು ನಾವು ಒಂದ್ಸಲ ಹೋಯ್ದು ಅಡೆಗೆಲ್ಲ ಹೊಳೆ ಐತೆ ಮ್ಯಾಗಡೆಗ ಮೆಟ್ಲು ಮೇಲೆ ಒಂದು ಕುದುರೆ ಒಳಗೆ ಹೋಗ್ತಾರೆ ಅಂತ ಅನ್ನೋರು. ಆಮೇಲೆ ಆ ಕಡೆಗೆಲ್ಲ ಕಾಡು ಕಾಡಾಗೊಂದು ಮನೆ ಇದು ಮಠ ಇದ್ದಾಗ ಅವ್ರೆ ಅಂತ ಅಂದ್ರೆ ಆ ಸ್ವಾಮಿಗಳು ಯಾವ ಸ್ವಾಮಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಸ್ವಾಮಿ. 2 ಕಿಲೋಮೀಟ್ರು ಅಲ್ಲಲ್ಲ ಇದು ಶಾರದಾಂಬೆ ದೇವಸ್ಥಾನ ಕಲ್ರಥ ಐತ್ರಲ್ಲ ಅಲ್ಲೊಂದು ಹೊಳೆ ಐತೆ. ಹೊಳೆ ಒಳಗೆ ಪುರಿ ಹರಿಸ್ಬಿಟ್ರೆ ಮೀನೆಲ್ಲ ಒದ್ದಾಡ್ತವೆ. ಹೌದೌದೌದು. ಅಲ್ಲಿ ನಿಂತ್ಕೊಂಡು ನೋಡ್ರಿ ಮ್ಯಾಗಡೆಗೆ ಒಂದು ಮೆಟ್ಲು ಮಾಡ್ಯಾರೆ. ಹೊಳೆ ಮೇಲ್ಗಡೆ ಒಂದು ಮೆಟ್ಲು ಅಲ್ಲ ಎಂತದ್ದು ರೋಡ. ಹೌದೌದು. ಅಲ್ಲಿರೋ ಸ್ವಾಮಿಗಳು ಅಥವಾ ಇನ್ನ ಬೇರೆ ಸ್ವಾಮಿ ಅಂತ ನಾನು ಕೇಳ್ತಾ ಇದ್ದೀನಿ. ಅಲ್ಲೇ ಇರೋರು ಅವ್ರೇನು. ಕಾರು ಇಲ್ಲಿಂದ ಇಲ್ಲಿಗೆ ಬರ್ಬೇಕಾ ಹೊಳೆ ದಾಟಿ? ಅವ್ರದ್ದು ಎಸ್ಟೇಟ್ ಐತಿ ಬಂಗ್ಲೆ. ಆ ಕಡೆಗೆ ತೋಟ ಫಾರೆಸ್ಟ್ ಐತಲ್ಲ ಆ ಕಡೆಗೆ. ಅವ್ರ ಅಪ್ಪ ಅವ್ರ ಅಜ್ಜಿ ಎಲ್ಲ ಅಲ್ಲೇ ಇರೋರು. ತಂದೆ ತಾಯಿಗಳು ಇದಾರೆ ಇನ್ನು ಅವ್ರೆ ಅಣ್ಣಣ್ಣ ಅಜ್ಜಿರು ಚೆನ್ನಾಗವ್ರೆ. ಏನೋ ಒಟ್ಟಿನಾಗೆ ನಾವು ಬರ್ತೀವಿ ಸ್ವಾಮಿ. ಒಂದ್ಸಲ ಬಂದ್ರೆ ಇದು ಫೋನ್ ನಂಬರ್ ಸ್ವಾಮಿಗಳಿಗೆ ಫೋನ್ ನಂಬರ್ ನಮ್ಗೆ ಕೊಟ್ರೆ ನಾವು ಬಂದು ಆ ಕಡೆಗೆ ಬಂದಾಗ ಫೋನ್ ಹಾಕ್ತಿವಿ ಸ್ವಾಮಿ. ಬನ್ನಿ. ಆಯ್ತು ಸ್ವಾಮಿ. ಯಾವ್ದೋ ಹೊಳೆ ನರಸೀಪುರನ? ಬನ್ನಿ. ಅದ ನಿಮ್ದು ಹೊಳೆ ನರಸೀಪುರನ? ಅಲ್ಲ ಆನೇಕಲ್ ತಾಲೂಕು. ಆನೇಕಲ್ ತಾಲೂಕು. ಅದೇ ಇದನ್ನ ಕೇಳೋಣ ಬೇಡದ ಸ್ವಾಮಿ? ಇದನ್ನ ಈಗ ಕೇಳಬೇಡಿ, ಯಾವಾಗನ ನೀವು ಬಿಡ್ ಟೈಮಲ್ಲಿ ಫೋನ್ ಹಾಕಿ. ನನಗೆ ಫೋನ್ ಆಯ್ತು ಸ್ವಾಮಿ. ಒಂದು ಕೆಲಸ ಮಾಡಿ, ನಾವು ಇರ್ತೀವಿ, ಇವತ್ತು ಇರ್ತೀವಿ ಮಾಡ್ತಾ ಇಲ್ಲೇನೆ. ಅವ್ರಿಗೆ ಕಾರು ಎಲ್ಲ ಕೊಟ್ಟು ಪೂಜೆ ಮಾಡ್ಕೊಂಡು ಒಂದು ಹೋಮ ಐತೆ, ಹೋಮ ಮಾಡಿಸ್ಕೊಂಡು ನಾವು ಬೆಳಗಿನ ಜಾವ ಮನೆ ಬಿಡ್ತೀವಿ. ಭಕ್ತಾದಿಗಳೆಲ್ಲ ಹೊರಟ್ಬಿಡ್ತಾರೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಫೋನ್ ಹಾಕಿ. ಅರ್ಧ ಗಂಟೆ ಬಿಟ್ಟು ಅವರೇ ಫೋನ್ ಹಾಕಿ. ಮನೆ ಮ್ಯಾಕೆ ಅದೇ ಇದು ಹಲೋ ಹಲೋ ಒಂದ ಇದ ಮನೆ ಮ್ಯಾಕ ಸೀರಿಯಸ್ ಬಿಡೋದು ಅಷ್ಟೇ. ಹಲೋ ಹಲೋ ಹೇಳಿ. ನಮಸ್ತೆ ಅಣ್ಣ. ನಮಸ್ಕಾರ. ಯಾರು? ಮೈ ಮಹಬೂಬ್ ಸಾಬು. ನಮಸ್ಕಾರ. ಇದು ಸ್ವಲ್ಪ ಆಮೇಲೆ ಮಾಡಿ ಅಣ್ಣ, ನಿಮ್ ಮಗಂದ್ಗೆ ಮದ್ವೆ ಅಂತೆ. ನಮ್ ಮದ್ವೆನೂ ಇಲ್ಲ ಯಾವ್ದು ಇಲ್ಲ. ನಾವು ಯಾರಿಗ್ ನಂಬರ್ ಕೊಟ್ಟರು? ಅಣ್ಣ, ನಿಮ್ ಮಗಂದ್ಗೆ ಬುಧವಾರಕ್ಕೆ ಗುರುವಾರಕ್ಕೆ ಮದ್ವೆ ಅಂತೆ. ನಾವು ಬರ್ತಾ ಇದೀವಿ 5 ಜನ. ಮದುವೆ ಅಲ್ಲ ಇದು ಯಾವ್ದು ನಮ್ಗೆ ಏನೂ ಇಲ್ಲ. ನಂಬರ್ ಕೊಟ್ಟಾರ ಹೇಳು? ಇಲ್ಲ, ಅವ್ರು ಕೊಟ್ರು ರಂಗಸ್ವಾಮಿ. ಆಯ್ತು, ನಮಸ್ಕಾರ. ಬರ್ತಾ ಇದೀವಿ ಅಣ್ಣ. ಚೋಳು ಹತ್ರ ಎಲ್ಲ ಮದ್ವೆ ಕಾಯಿಲೆ ತಂದಿಟ್ಬಿಟ್ರಲ್ಲ ಇಡೀ ಪ್ರಪಂಚನೇ ಕಾಯಿನಾಕಿ ಅದಾರ. ಆಯ್ತು ಅಣ್ಣ. ಚೋಳು ಹತ್ರ ಎಲ್ಲಣ್ಣ? ಇದ್ರಾಗೆ ಅದು ಬೆಂಗಳೂರಾಗ ಎಲ್ಲ ಬೆಂಗಳೂರಾಗ ಕೂಡ ಆಗ್ತಾರೆ. ಇಲ್ಲಿ ದೊಡ್ಡ ಆಸ್ಪತ್ರೆ ಪೂರ್ತಿ ತಗೊಂಡವ್ರು. ತುಮಕೂರು ದೊಡ್ಡ ಆಸ್ಪತ್ರೆ ತಗೊಂಡವ್ರೆ. ಆಮೇಲೆ ಇದು ಎಲ್ಲ ಪೂರ್ತಿ ಅದಕ್ಕೆ ಅದೇ ಕೊರೋನಾ ಬಂದಿರೋದಲ್ವಾ ಆಸ್ಪತ್ರೆಗೆ. ಹಲೋ, ರಂಗನಾಥ ಸ್ವಾಮಿ ದೇವಾಲಯದಾಗೆ ನಿಮ್ದು ಮಗಂದ್ಗೆ ಪೂಜೆ ಮದ್ವೆ. ಮಗಂದ್ಗೆ ರಂಗನಾಥ ಸ್ವಾಮಿ ದೇವಸ್ಥಾನದಾಗೆ ಮಗಂದ್ಗೆ ಮದ್ವೆ ಅಲ್ವಾ? ನಾವು ಬಂದ್ಬಿಡ್ತೀವಿ. ನಿಮ್ಮ ನೀನ್ ಬರೋದು ಬೇಡ. ನೀನ್ ಮಾತಾಡಿದ್ರಾಗ ಎಲ್ಲ ನೀ ಕೊರೋನಾ ಬಂದೈತಿ. ಬರೋದು ಬೇಡ. ನೋಡ್ದ ನೋಡು ನೋಡಿ ಕೆಂಪ ಇರೋದ. ಅಂತ ಬಂದ್ರೆ ಕಾಯಿಲೆ ಅಂಟ್ಕೊಂಗಿರುತ್ತ. ಆಮೇಲೆ ನಮ್ಮನ್ನು ತಗೊಂಡೋಗತ್ತೆ ಎಂತದ್ದು ಕೂಡ ಹಾಕಿ. ಹಲೋ, ಬರ್ಬೇಡ್ರಿ ಅಂದ್ಬಿಡು. ಮದುವೆ ಮಾಡಲ್ಲ ಅವ್ರು. ಅಲ್ಲ ಹಲೋ, ಅದು ಮದುವೆ ಮಾಡಲಕ್ಕನಪ್ಪ. ನೀನು ಯಾವನು ಮಾತಾಡೋದು ಮುಚ್ಕೊಂಡು ಅವನಿಗೆ ಫೋನ್ ಕೊಡು. ನೀನ್ ಯಾಕೆ ಫೋನಲ್ಲಿ ಮಾತಾಡೋದು? ನಾನೆಮ್ಮ ಇರೋದು ಅದಕ್ಕೆ ಮದುವೆನೂ ಮಾಡಲ್ಲ. ಯಾತ್ರದ್ದು ಇಲ್ಲ. ನೀವು ಮೊದ್ಲು ಕಾಯಿಲೆ ತೋರ್ಸ್ಕೊಂಡ್ಬಿಡು. ಆಮೇಲೆ ಎಲ್ಲರೂ ತಂದಿಕ್ಕಿ. ಇಲ್ಲ ಅಣ್ಣ, ನಮ್ದಕ್ಕೆ 5 ಜನ ಹೊರಟಿದ್ದಾರೆ. ನಿಮ್ ಮದ್ವೆಗೆ ಬಂದ್ಬಿಡ್ತಾರೆ. ಇದಕ್ಕೆ ಇದು ಮಶಾಣಕ್ ಹೋಗ್ಬಿಡ್ರಿ. ಫುಲ್ ಮಶಾಣಕ್ ಹೋಗ್ಬಿಡ್ರಿ. ಅಲ್ಲಿ ಇದ್ರಾಗೆ ಎಂತದು ಟೌನ್ ಹಾಲ್ ಸರ್ಕಲ್ ಆಗ ಐತೆ. ನೀವು ನಿಮ್ದಕ್ಕೆ ಮಶಾಣ ಟೌನ್ ಹಾಲ್ ಸರ್ಕಲ್ ಆಗ ಐತೆ. ಅಲ್ಲಿ ತಗೊಂಡೋಗಿ ಎಲ್ಲಾ ಪೂರ್ತಿ ಸಾಲ್ ಮಾಡಿ ಹೋಗ್ಬಿಡಿ. ಕೆಮ್ಮದ. ಹಲೋ ಹೇಳಿ. ನಾವು ನಿಮ್ ಮಗನ್ಗೆ ಮದ್ವೆಗೆ ಬಂದು ಆಶೀರ್ವಾದ ಮಾಡ್ಬಿಟ್ಟು ನಿಮ್ಗೆ ಆಶೀರ್ವಾದ ಮಾಡೋ ಬೇಡ. ಇದು ನಮ್ದು ಇದು ಕೊಳ್ಳೇಗಾಲ ನಮ್ದು. ಕೊಳ್ಳೇಗಾಲ ನಿಮ್ದು? ಓ ಇಲ್ಲಿ ಬಳ್ಳಾಪುರ ಅಲ್ಲ. ಅಲ್ಲ ನಮ್ದು ಬಳ್ಳಾಪುರ ಅಲ್ಲ. ನಿಮ್ದು ಕೆಮ್ಮು ವಾಶ್ ಮಾಡ್ಕೊಳ್ಳಿ ಮೊದ್ಲು.
ಅಣ್ಣ ಹಾ ನಿಮ್ದಕ್ಕೆ ಬಳ್ಳಾಪುರ ನರಸಿಂಹರಾಜದಕ್ಕೆ ಅಲ್ಲ. ನರಸಿಂಹರಾಜಕ್ಕೆ ಅಲ್ಲ, ಇದು ರೈಲಾಗ ಕಿತ್ಕೊಂಡಂಗ್ ಕೂಸು. ಹಲೋ ಬಿಡಿ, ಇದು ನಾವು ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ಅವ್ರು ನರಸಿಂಹರಾಜು ನಮಗ್ ಗೊತ್ತಿಲ್ಲ. ನೀವು ನರಸಿಂಹರಾಜದಕ್ಕೆ ಅಲ್ಲ? ನರಸಿಂಹರಾಜದಕ್ಕೆ ಅಲ್ಲ. ಯಾರು ನೀವು? ನಾವು ಇವರು ಮಲ್ಲೆ ಮಾದೇಶ್ವರನ್ ದೇವಸ್ಥಾನ ಪೂಜಾರು. ಹೌದಾ? ಓ ಅಣ್ಣ ಪೂಜೆ ಅಲ್ಲಿ ದೇವಸ್ಥಾನ ಎಲ್ಲಿಗೆ ಅಣ್ಣ ಬರೋದದು? ನೀವು ಸೀದಾ ನಮ್ಮ ಮಸೀದಿಗೆ ಹೋಗ್ಬಿಡಿ ನೀವು. ನಮ್ ಪೂಜೆ ಮೊದ್ಲ ಕೆಮ್ಮು ವಾಶ್ ಮಾಡ್ಕೊಳ್ಳಿ. ಇನ್ನೊಂದ್ 20 ದಿನಾನು ಇರಂಗ್ ಕಾಣಲ್ಲ ನಿಮ್ಗೆ. ನೋಡ್ರಿ ಸುಯಿ ಅಂತ ಬರ್ತೈತಲ್ಲ ನೋಡ್ರಿ ಕೆಮ್ಮು. ಪೂರ್ತಿ ಶರೀರದಿಂದ ಸುಯಿ ಅಂತ ಬರ್ತೈತಿ ನೋಡ್ರಿ, ಕೆಮ್ಮಬೇಕಾದ್ರೆ. ಆಯ್ತು, ನಮ್ದು ಇಲ್ಲ, ನಾವು ಪೂಜಾರು. ನಾವು ಯಾವ ಪೂಜಾರಕ್ಕೆ ಅಣ್ಣ ನೀವು? ಪೂಜಾರಲ್ಲ, ಪೂಜಾರಕ್ಕೆ ಅಲ್ಲ, ಇದು ಮಲ್ಲೆ ಮಾದೇಶ್ವರನ್ ಬೆಟ್ಟ ಪೂಜಾರು ನಾವು. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪೂಜಾರು? ಓ, ನೀವು ಬೆಟ್ಟಕ್ಕೆ ಪೂಜಾರು ಮಾಡ್ತಾರೆ? ತುಳಿಗೆ ನೋಡ್ರಿ, ಬೆಟ್ಟಕ್ಕೆ ಪೂಜಾರು ಮಾಡ್ತಾರೆ. ಕೊಳ್ಳೇಗಾಲ. ಕೊಳ್ಳೇಗಾಲದಾಗ ಇರೋದು. ಗೌಡ್ರದ್ದು ಯಾವ ಊರು ಕೊಡು ನೋಡೋಣ. ಬೇಡ, ಏನ್ ಗೌಡ್ರಿ ಬರ್ರಿ. ಯಾಕೆ ಹೊರಟ್ರಿ? ಯಾಕೆ ಹೋಗಿದ್ದಾನೆ ಅವ್ರದನ್ನ ಸೈಟ್ ಬರ್ಸಿಡಿದ್ಯಾ? ಹಲೋ ಯಾಕೆ ಬರ್ರಿ ಹೋಗಿವ್ರಿ ಗೌಡ್ರಿ. ಹಲೋ ಅದು ನಮ್ಮನ್ನ ಇಲ್ಲಿ ಕುಕೊಂಡ್ರು ನಿಂತ್ಕೊಳ್ಳಲ್ಲ. ಹಲೋ ಇಲ್ಲ, ಯಾರು ಇಲ್ಲ ಇಲ್ಲಿ. ಎಲ್ಲೋದ್ರು? ಹೋದ್ರು ಅವ್ರು. ಈಗ ಮಾತಾಡಿದ್ರಲ್ಲ. ಮಾತಾಡಲ್ವ ಗೌಡ್ರೆ? ಯಾಕೆ ಮಾತಾಡಲ್ವ? ಯಾಕೆ ಗೌಡ್ರೆ? ಕೆಮ್ತಾನ ವಯ್ಯ. ಆಯ್ತು ಬಿಡಿ, ನಮ್ಗೂ ಏನಿಲ್ಲ. ಪುಸ್ತಕನ ಯಾ ನನ್ ಮಗ ನಂಬರ್ ಕೊಟ್ನ ಗೌಡ್ರಿ. ಹಲೋ ಕಮ್ಮಿ, ಇದು ಪೂಜೆಗೆ ಹೋಗ್ಬೇಕು. ಅಲ್ಲ ಗೌಡ್ರದಕ್ಕೆ ಫೋನ್ ಕೊಡು. ಇಲ್ಲ, ಅವ್ರು ಹೊರಟ್ಬಿಟ್ರು. ಕೆಮ್ತಿದ್ದಂಗೆ ಪೂರ್ತಿ ಹೊರಟ್ಬಿಟ್ರು. ಮಕ್ಕ ದನ ಹಾಕೊಂಡ್ರು. ಇಲ್ಲೆಲ್ಲ ಕೊಟ್ಬಿಡ್ರಿ ಅವ್ರಿಗೆ. ಗೌಡ್ರದಕ್ಕೆ ಕೊಡಿ, ನಾವ್ ಮಾತಾಡ್ತಾರೆ. ಗಾಡಿ ಸ್ಟಾರ್ಟ್ ಮಾಡಿದ್ರು. ಗಾಡಿ ಸ್ಟಾರ್ಟ್ ಮಾಡಿ ಹೊರಟ್ಬಿಟ್ರು. ಈಗ ನಿಮ್ದು ಮದ್ವೆಗೆ ರಾತ್ರಿಗೆ ಬರೋದಾ ಬೆಳಗ್ಗೆಗೆ ಬರೋದಾ? ಇಲ್ಲ, ನಮ್ದು ಯಾವ್ದು ಮದ್ವೆ ಇಲ್ಲ. ಇಲ್ಲ, ನಿಮ್ದು ಮದ್ವೆ ಇದೆ ನಮ್ಗೆ ಹೇಳಿದ್ದಾರೆ ಬೇರೆಯವರೆಲ್ಲ. ನಮ್ದು ಮದ್ವೆ ನಾಳೆ ನಮ್ದು ಮಗ ಮದ್ವೆಗೆ ಬಂದವ್ನಿ. ಬರ್ಲಿ, ನಾವು ಮದ್ವೆಗೆ ಬಂದಿದೀವಿ. ನಮ್ ಮಗ ಮದ್ವೆ ಬಂದವ್ರಿ. ನಾನ್ ನಾಳೆ ಮದ್ವೆ ಆಗಿ ನಾಳೆ 23 ವರ್ಷ ಆಯ್ತು. ಇರ್ಲಿ ಬಿಡಿ, ನಾವು ಬರ್ತಾರೆ. ನೀವು ನಮ್ಮದು ಮದ್ವೆ ಇಲ್ಲ, ನಾವ್ ನಾಳೆ ಮದ್ವೆ ಆಗಿದೀವಿ. ನಮ್ದು ಮದ್ವೆ ಆಗಿದೀವಿ ಅಲ್ಲೇ ನಾವು. ಇಲ್ಲ ರೀ, ನಿಮ್ದು ಮಗನ್ಗೆ ಮದ್ವೆ ಮಾಡ್ಬಿಡ್ತಾರೆ. ನಾವು ಯಾವ್ದಾವ್ದು ಇದ್ರಲ್ಲಿ ಇದೀವಿ ನಾವು. ಹಲೋ, ಮದುವೆ ಬರ್ತೀವಿ ಅಂತಾರಲ್ಲ, ಇದ ಕಾಯಿಲೆ ವಾಶ್ ಮಾಡ್ಕೊಳೋದು. ನಿಮ್ ಮಗನ್ಗೆ ಬಂದ್ಬಿಟ್ಟು ಆಶೀರ್ವಾದ ಮಾಡ್ಬಿಡ್ತಾರೆ. ನಿಮ್ದಕ್ಕೇನು ಆಶೀರ್ವಾದ ಮಾಡ್ಬಿಡ್ತಾರೆ, ಗೊತ್ತಾಯ್ತಾ?